ನೋಡಿದವರು ಏನಂತಾರೆ ಅನ್ನೋದೊಂದು ಬಹಳ ಸಮಾಜದಲ್ಲಿ ಪ್ರಚಲಿತವಾದ ಮಾತು. ನೋಡಿದವ್ರು ಏನಾದರೂ ಅಂದ್ಕೊಳ್ಳಿ, ನಾವು ಅಂದ್ಕೊಂಡಂಗೆ ಆತ್ಮಸಾಕ್ಷಿ ತಕ್ಕಾಗಿ ಬದುಕಬೇಕು ಅಂತ ಹೊರಡೋದು ಒಂದು ಗುಂಪು. ಇನ್ನೊಂದು ಗುಂಪು ನೋಡಿದವ್ರು ಏನಂತಾರೆ ಅಂತ ಹಂಚ್ಕೊಂಡು ಹಿಪೋಕ್ರೇಟ್ ಆಗಿಬಿಡ್ಬೋದು ಇನ್ನೊಂದು ಗುಂಪು ನಮ್ಮ ಸಮಾಜದಲ್ಲಿ ಕಾಣಿಸೋದು. ನಾನು ಈ ಗೆಳೆಯನ 2 ಸಿನಿಮಾ ನೋಡಿದ್ದೀನಿ, 2 ಕ್ಷಮೆಯಲ್ಲಿ. ಒಂದು ಗುಂಟು, ಇನ್ನೊಂದು ಕ್ಷೇತ್ರಪತಿ. ಗುಂಟುನ ನಾನು ಎಮಿರೇಟ್ಸಲ್ಲಿ ಅಮೆರಿಕಾದಿಂದ ದುಬೈಗೆ ಬರ್ತಾ ಫ್ಲೈಟ್ ನೋಡಬೇಕು ಬಂದು ಮಾತಾಡಿದ್ದೆ. ಯು ರಿಮೆಂಬರ್? ಆಮೇಲೆ ಕ್ಷೇತ್ರಪತಿ ನೋಡಿದೆ. 2 ಸಿನಿಮಾಗಳಲ್ಲಿ ನಮ್ಮ ಉತ್ತರ ಕರ್ನಾಟಕದ ಅಸಲಿ ಪ್ರತಿಭೆ ಇದು ಎಷ್ಟು ಚೆನ್ನಾಗಿ ಹೊಸ ಹೊಸ ಪ್ರಯೋಗ ಮಾಡ್ತಿದ್ದಂಥ ಗೆಳೆಯ ಅಂತ ನನಗೆ ಬಹಳ ಸಂತೋಷವಾಯಿತು. ಇವತ್ತು ಆ ಸಂತೋಷ ಇನ್ನೊಂದು ಸ್ತರಕ್ಕೆ ಹೋಗ್ತದೆ. ನಿಜ ಹೇಳ್ತೀನಿ, ನಾನು ಮಹಾಭಾರತದಲ್ಲಿ ಕರ್ಣ ಕುಂತಿಯನ್ನು ಹುಡುಕೊಂಡು ಹೋಗ್ತಾರಲ್ಲ, ಅದು ನನಗೆ ನೆನಪಾಗ್ತಾ ಇತ್ತು. ಇದು ಪಂಪ್ನಲ್ಲಿ ತುಂಬ ಚೆನ್ನಾಗಿ ಬರೋದು. ಯಾಕಮ್ಮ ಹೀಗೆ ಮಾಡಿದೆ, ಯಾಕೆ ತೊಟ್ಟಲಲ್ಲಿ ಬಿಟ್ಟೆ ನಾನೇನು ತಪ್ಪು ಮಾಡಿದ್ದೆ. ಪಾಪ ಅವಳಿಗೆ ಬೇರೆ ಸಮಸ್ಯೆ ಇರುತ್ತೆ, ಲೋಕಾಭವಾದ ಸಮಸ್ಯೆ. ಹೀಗಾಗಿ ಈ ಸಿನಿಮಾ ಇಟ್ ಟಚಸ್ ಡಿಫ್ರೆಂಟ್ ಲೇಯರ್ಸ್. ಅವರವರಿಗೆ ಅವರ ಮನಸ್ಥಿತಿಗೆ ಅವರ ಅನುಭವಕ್ಕದು ಬೇರೆ ಬೇರೆ ಅರ್ಥ ಗೊತ್ತಾಗುತ್ತೆ. ನಮ್ಮ ನಿರ್ದೇಶಕ ಆರ್ಯಪ್ಪ ಅವರು ಇಷ್ಟು ಡಿಫ್ರೆಂಟ್ ನಾಟನ್ನು ತಗೊಂಡು ಮಾಡಿದ್ದಾರೆ. ಇದರಲ್ಲಿ ಒಬ್ಬ ಒಂಟಿ ಕೈ ಹುಡುಗ ಒಂದು ಮಾತು ಹೇಳ್ತಾನೆ, ಬೆಂಗಳೂರಿನವ್ರನ್ನ ನಂಬೋದು ಕಷ್ಟ ಅಂತ. ಅದು ಬಹಳ ಮಾರ್ಮಿಕವಾದ ಮಾತು. ನನಗೆ ಆ ಮಾತನ್ನು ಕನ್ನಡ ಪ್ರೇಕ್ಷಕರ ಬಗ್ಗೆನೂ ಹೇಳೋದಕ್ಕೆ ಸರಿ ಅನಿಸುತ್ತೆ. ಯಾರೂ ಹೊಂದ್ಕೋಬೇಕು, ಅದ್ರ ಬಗ್ಗೆ ಬೇಜಾರು ಮಾಡ್ಕೋಬಾರ್ದು. ಇಂಥ ಸಿನಿಮಾಗಳು ಬೇರೆ ಭಾಷೆಗೆ ಬಂದಾಗ 2-2, 3-3 ಮೆಚ್ಚುಗೆ ಕೊಟ್ಕೊಂಡು ತುಂಬಿದ ಗೃಹಗಳಲ್ಲಿ ನೋಡ್ತೀರಿ. ಕನ್ನಡದಲ್ಲಿ ಒಳ್ಳೆ ಸಿನಿಮಾನೇ ಬರಲ್ಲ ಅಂತಿರಲ್ಲ, ಯಾಕೆ ಬಂದಾಗ ನೋಡಲ್ಲ? ಇದೊಂದು ದೊಡ್ಡ ಪಝಲ್. ಪ್ರತಿ ವಾರ ಹೊಸ ಪಝಲ್. ಇದು ತಪ್ಪಬೇಕು, ನಿಮಗೆ ಒತ್ತಾಯ ಮಾಡುವಷ್ಟು ನಾನು ದೊಡ್ಡವನಲ್ಲ ಅಥವಾ ಅಂತ ಹಕ್ಕು ನಮಗಿಲ್ಲ. ಆದರೆ ಫಿಲ್ಮ್ ಮೇಕರ್ಸ್ ಆಗಿ ನಂಬರ್ 1 ಇಂಡಸ್ಟ್ರಿಯವ್ರು ಇನ್ನೂ ಸಪೋರ್ಟ್ ಮಾಡಬೇಕು. ಒಂದು ನಂಬರ್ 2 ಜನ ಸಾಮಾನ್ಯರು ಪ್ರೇಕ್ಷಕರಿಂದ ಸಿನಿಮಾಗೆ ಬರಬೇಕು. ಯಾಕೆಂದರೆ ಈ ಸಿನಿಮಾದಲ್ಲಿ ಡೀಲ್ ಮಾಡಿರುವಂಥ ವಿಷಯ ವಸ್ತು ಎಷ್ಟೋ ಮದರ್ ಸೆಂಟಿಮೆಂಟ್ ಸಿನಿಮಾ ಕೊಟ್ಟಿದ್ದಾರೆ. ಆದರೆ ಈ ಥರದ್ದು ನಾನು ನೋಡಿದಂಥ ಮೊದಲ ಬಾರಿಗೆ ಅಶ್ವಿನ್ ಕ್ಯಾಮ್ರಾ ವರ್ಕು ತುಂಬ ಅದ್ಭುತವಾಗಿದೆ. ಆಮೇಲೆ ನಮ್ಮ ಅಪೂರ್ವ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕನ್ನಡದ ಹೆಣ್ಮಕ್ಳು ಎಷ್ಟು ಅದ್ಭುತವಾದ ಪ್ರತಿಭೆ, ಎಷ್ಟು ಸೆಟ್ಲಿಟಿ ಇದೆ, ಅದು ನನಗೆ ಬಹಳ ಇಷ್ಟ ಆಯಿತು. ನಿರ್ಮಾಪಕರಿಗೆ ನಾಗೇಶ್ ಗೋಪಾಲ್ ಅವರಿಗೆ ಹಣ ಬರಲಿ. ಯಾವತ್ತೋ 4 ವರ್ಷ ಆದಮೇಲೆ ಸರ್ಕಾರ ಒಂದು ಅವಾರ್ಡ್ ಕೊಡುತ್ತೆ ಗೊತ್ತು ನನಗೆ. ಅಂದರೆ ಇವತ್ತು ಬಾಕ್ಸ್ ಆಫೀಸ್ ತುಂಬಬೇಕು ನಿರ್ಮಾಪಕರಿಗೆ. ಅವಾರ್ಡ್ಗಳಿರಲಿ, ಗ್ಯಾರಂಟಿ ಈ ಸಿನಿಮಾ ಫೆಸ್ಟಿವಲ್ಗಳಿಗೆಲ್ಲ ಹೋಗುತ್ತೆ, ಮನ್ನಣೆ ಪಡೆಯುತ್ತೆ. ಇಟ್ ಶುಡ್ ಮೇಕ್ ಮನಿ, ದಟ್ಸ್ ವೆರಿ ಇಂಪಾರ್ಟೆಂಟ್. ಈಗಲೂ ನಮ್ಮ ಕನ್ನಡ ಪ್ರೇಕ್ಷಕ ಬಂಧುಗಳು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕು. ಮಾತ್ರ ಇಂಡಸ್ಟ್ರಿ ಉಳಿಯುತ್ತೆ. ಇಂಡಸ್ಟ್ರಿ ಜೊತೆಗೆ ಒಳ್ಳೆಯ ಸಿನಿಮೇಕರ್ಸ್ ಉಳಿತಾರೆ. ಈ ಹುಡುಗರೆಲ್ಲ ಬಹಳ ಕಷ್ಟಪಟ್ಟು ಫಿಲ್ಮ್ ಮಾಡಿದ್ದಾರೆ. ಹಾಗಾಗಿ ನೋಡಿದವರು ಏನಾದರೆ ಚಿತ್ರಕ್ಕೆ ಎಲ್ಲರಿಗೂ ನನ್ನ ಪ್ರೀತಿಯ ಶುಭಾಶಯಗಳು. ಒಳ್ಳೆಯದಾಗಲಿ.